ರಾಜಾಜಿನಗರ ಬಕಾಸುರ ನಾಟಿ ಊಟ ಅನ್ನೋ ಹೋಟೆಲ್ ಹತ್ತಿರ. ಈ ಹೋಟೆಲ್ನ ವಿಶೇಷತೆ ಏನು ಅಂತಂದ್ರೆ 21ನೇ ತಾರೀಕು 4ನೇ ತಿಂಗಳು 2026ರಿಂದ 10/5/2026ರವರೆಗೆ 20 ದಿನಗಳು ಕೇವಲ ಬಿರಿಯಾನಿ 50 ರೂಪಾಯಿಗೆ, ಕಬಾಬು 50 ರೂಪಾಯಿಗೆ ನೀಡ್ತಿದ್ದಾರೆ. ನಾನು ನಾಟಿ ಸ್ಟೈಲ್ನಲ್ಲಿ ಮಟನ್, ಚಿಕನ್, ಫಿಶ್, ಎಗ್ ಈ ರೀತಿಯಾದಂತಹ ವಿವಿಧವಾದಂತಹ ವೆರೈಟಿನಲ್ಲಿ ನಾನ್ ವೆಜ್ ಅಲ್ಲಿ ಎಲ್ಲ ಐಟಮ್ಗಳು ಮಾಡ್ತಾರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. RCB ಮ್ಯಾಚ್ ನಡೀತಿತ್ತು. ಹಾಗೆ ಜನನು 50 ರೂಪಾಯಿ ಅಂದಿದ ತಕ್ಷಣ ಜನ ಕ್ಯೂ ನಲ್ಲಿ ನಿಂತು ವೇಟ್ ಮಾಡ್ತಾ ಇದ್ರು. ಕೇವಲ ಬರೀ 50 ರೂಪಾಯಿ ಬಿರಿಯಾನಿ, ಕೇವಲ 50 ರೂಪಾಯಿ ಕಬಾಬ್ ಅಂತಂದ್ರೆ ಯಾರ್ತಾ ಬಿಡಲ್ಲ ಹೇಳಿ ನೋಡೋಣ. ನಾನು ಬಿಲ್ನ ತಗೊಂಡು ವೇಟ್ ಮಾಡಿ ಬಿಲ್ನ ಕೊಟ್ಟು ಹಾಗೆ 2 ಪ್ಲೇಟ್ ಬಿರಿಯಾನಿನ ತಗೊಂಡು ಟೇಬಲ್ ಮೇಲೆ ಇಟ್ಟೆ. ಬಿಸಿ ಬಿಸಿಯಾಗಿ ಆಗ್ತಾ ರೆಡಿ ಮಾಡಿರೋ ಅಂತ ಬಿರಿಯಾನಿ ಮತ್ತೆ ಕಬಾಬ್ನ ಕೊಟ್ರು. ನಾನು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ಒಂದ್ ಕೈ ನೋಡೋಣ ಅಂತ ಕುತ್ಕೊಂಡೆ. ಬಿರಿಯಾನಿ ಅಂತೂ ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು, ಕಬಾಬ್ ಕೂಡ ಹಾಗೆ ನೋಡೋದಕ್ಕೆ ಚೆನ್ನಾಗಿತ್ತು. ಸೇರಿ ನೋಡಿದ್ರೆ ಸಾಕ ತಿನ್ನೋಣ ಅಂತ ಟ್ರೈ ಮಾಡಿದೆ. 50 ರೂಪಾಯಿ ಅಂತಂದ್ರೆ ಹೆಂಗ್ ಮಾಡಿರ್ತಾರೋ ಅನ್ಕೊಂಡೆ, ಆದ್ರೆ ಬಿಸಿ ಬಿಸಿಯಾಗಿ ಕೊಟ್ರು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ರೈತನ ಹಾಕೊಂಡು ಟೇಸ್ಟ್ ಮಾಡೋಣ ಅಂತ ಫಸ್ಟ್ ಬಾಯಿಗಿಟ್ಟೆ. ಆಹಾ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಇತ್ತು. ನಿಜಾಗ್ಲೂ ಹೇಳ್ಬೇಕು ಅಂತಂದ್ರೆ 50 ರೂಪಾಯಿ ಅಂತ ಯಾವುದೇ ಕಾಂಪ್ರಮೈಸ್ ಆಗಿರ್ಲಿಲ್ಲ. ತುಂಬಾ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ರು. ಅದ್ರ ಜೊತೆಗೆ ಒಂದ್ 4 ಪೀಸ್ ಹಾಕಿದ್ರು. ಪೀಸ್ ಕೂಡ ತುಂಬಾ ಚೆನ್ನಾಗೇ ಇತ್ತು. ಬಿರಿಯಾನಿಗಂತೂ ತುಂಬಾ 100% ಕೊಡ್ಬೋದು. ಮತ್ತೆ ಅದ್ರ ಜೊತೆಗೆ ಕಬಾಬ್ ಮಾಡಿದ್ರು. ಕಬಾಬು ಕೇವಲ 4 ಪೀಸ್ ಕೊಟ್ರು 50 ರೂಪಾಯಿಗೆ ವರ್ತ್ ಅನ್ನಿಸ್ತು. ಕಬಾಬು ಬಿರಿಯಾನಿನ ಹಾಗೆ ತಿಂತ ಖಾಲಿ ಮಾಡಿ 2ಕ್ಕೂ 100 ರೂಪಾಯಿ ವರ್ತ್ ಅನ್ನಿಸ್ತು. ನೀವೇನಾದ್ರೂ ರಾಜಾಜಿನಗರ್ ಸರೌಂಡಿಂಗ್ ಅಲ್ಲಿ ಇದ್ರೆ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ತರ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಒಂದು ಲೋಟ ನೀರು ಕುಡಿದು ಮುಗಿಸ್ದೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.